ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ರಾಜ್ಯಪಾಲರು ತಿರಸ್ಕರಿಸಿದ ಎಷ್ಟು ಸರಿ ಅಂತೇಳಿ ಚರ್ಚೆ ಆಗ್ತದೆ. ಎಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ? ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವರು ಅದನ್ನು ತಿರಸ್ಕರಿಸಿದ ಎಲ್ಲಿ ಚರ್ಚೆ ಮಾಡೋರೆ? ನೋಡಿ, ಈ ವಿಷಯದಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಾನೂನು ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೋಬೇಕಾಗಿತ್ತು. ಇಲ್ಲಿ ಅನ್ಅಫಿಷಿಯಲಿ ಮಾಡ್ತಕ್ಕಂಥ ಸಾಲ ಕೊಡ್ತಕ್ಕಂಥವ್ರೇನಿದ್ದಾರಲ್ಲ, ಅದು ಇಲ್ಲಿಗಲ್ವೇ. ಯಾರು ರಿಸರ್ವ್ ಬ್ಯಾಂಕಿಂದ ಅನುಮತಿ ತಗೊಂಡು ಮಾಡ್ತಕ್ಕಂಥದ್ದು ಒಂದು ಭಾಗ. ಇಲ್ಲಿ ಇರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಮೈಕ್ರೋ ಫೈನಾನ್ಸ್ಗಳು ಪ್ರೈವೇಟ್ನವರು ಯಾವುದೇ ರೀತಿಯ ರಿಸರ್ವ್ ಬ್ಯಾಂಕಿಂದ ಅವರ ಗೈಡ್ಲೈನ್ಸ್ ಮೇಲೆ ಪರ್ಮಿಷನ್ ತಗೊಂಡಿರಲ್ಲ. ಇದು ಒಂದು ದೊಡ್ಡ ಹಾವಳಿ, ಬಡ್ಡಿದಂದು. ಇದರ ಬಗ್ಗೆ ಸರ್ಕಾರ ಸರಿಯಾದ ಮಾಹಿತಿ ತಗೊಂಡು ಆ್ಯಕ್ಷನ್ ತಗೋಬೇಕು. ಅದರಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥದ್ದೇನಿದೆ, ಮುಖ್ಯಮಂತ್ರಿಗಳೋ ಇಲ್ಲ ಸರ್ಕಾರದ ಕಾನೂನು ಸಚಿವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು, ಯಾವ ಕಾರಣಕ್ಕೋಸ್ಕರದಿಂದ ತರ್ತಿದ್ದೀವಿ ಅಂತೇಳಿ. ನಾನು ಹಿಂದೆ ಯಾರು ಖಾಸಗಿಯವ್ರ ಹತ್ರ ಸಾಲ ತಗೋತಾರೆ ಆ ಸಾಲ ಮನ್ನಾ ಮಾಡಬೇಕು ಅಂತೇಳಿ ರಾಷ್ಟ್ರಪತಿಗಳ ಹತ್ರ ಹೋಗಿ ಅಲ್ಲಿಂದ ಅನುಮತಿ ತಗೊಂಡು ಬಂದು ಸಾಲ ಕೊಟ್ಟಂಥದ್ದನ್ನು ವಜಾ ಮಾಡ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿದ್ವು. ನಾನು ಮುಖ್ಯಮಂತ್ರಿ ಸ್ಥಾನ ಇಳಿದ ತಕ್ಷಣ ಅದೆಲ್ಲ ಕಸದ ಬುಟ್ಟಿಗೆ ಹಾಕೊಂಡ್ರು. ಇದು ಈ ರಾಜ್ಯದಲ್ಲಿ ಇರೋದು.